ನಟ ಪ್ರಭಾಸ್ ಜೊತೆಗಿನ ಸಂಬಂಧ ಕುರಿತು ಮೌನ ಮುರಿದಿದ್ದಾರೆ ಶರ್ಮಿಳಾ. ಆಂಧ್ರದ ಮಾಜಿ ಸಿಎಂ ವೈಎಸ್ ರಾಜಶೇಖರ್ ರೆಡ್ಡಿ ಪುತ್ರಿ ಶರ್ಮಿಳಾ ಈಗ ಮಾತನಾಡಿದ್ದಾರೆ. ವೈಎಸ್ಆರ್ ಕಾಂಗ್ರೆಸ್ನ ಜಗನ್ಮೋಹನ್ ರೆಡ್ಡಿ ಸಹೋದರಿ ಶರ್ಮಿಳಾ 5 ವರ್ಷಗಳ ಹಿಂದೆ ನಟ ಪ್ರಭಾಸ್ ಜೊತೆ ಅವರ ಹೆಸರು ಕೂಡ ಥಳಕಕೊಂಡಿತ್ತು. ಇವತ್ತಿಗೂ ಕೂಡ ಪ್ರಭಾಸ್ ಜೊತೆ ಗಾಸಿಪ್ಗೆ ಆಹಾರವಾಗಿರುವಂತಹ ಶರ್ಮಿಳಾ ಈ ಕುರಿತು ಫಾರ್ ದ ಫಸ್ಟ್ ಟೈಮ್ ಮಾಧ್ಯಮದ ಮುಂದೆ ಶರ್ಮಿಳಾ ಮಾತನಾಡಿದ್ದಾರೆ. ಹೈದರಾಬಾದ್ನ ಕಮಿಷನರ್ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿದೆ. ತನ್ನ ಕುರಿತು ಅಪಪ್ರಚಾರ ಮಾಡ್ತಿರೋರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ಪತ್ನಿ, ತಾಯಿ ಹಾಗೂ ಸಹೋದರಿಯಾಗಿ ನನ್ನ ಬಗ್ಗೆ ನನಗೆ ಗೊತ್ತಿದೆ, ಗೌರವಕ್ಕೆ ಧಕ್ಕೆ ಆಗ್ತಾ ಇರೋದ್ರಿಂದ ಮಾಧ್ಯಮದ ಮುಂದೆ ಬಂದಿದ್ದೇನೆ ಅನ್ನುವ ಮಾತುಗಳನ್ನಾಡಿದ್ದಾರೆ. ನಟ ಪ್ರಭಾಸ್ನ ನಾನೆಂದೂ ಭೇಟಿಯಾಗಿಲ್ಲ, ಪ್ರಭಾಸ್ ಜೊತೆ ಒಮ್ಮೆ ಕೂಡ ಮಾತನಾಡಿಲ್ಲ, ಆ ವ್ಯಕ್ತಿಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದೇ నిజ ಅನ್ನುವ మాటಗಳನ್ನಾಡಿದ್ದಾರೆ. నాకే కాదు మహిళలందరికీ ఇది అవమానకరం. ఇది 5 ఏళ్ల కింద ఎప్పుడో మొదలైంది. ఇప్పుడు మళ్ళీ తలెత్తింది. మళ్ళీ కూడా తల ఎత్తవచ్చు. ఇది నేను మాట్లాడకపోతే ఇదే నిజము అని కొంతమంది అయినా అనుకునే ప్రమాదం ఉంది. కనుక ఈ తప్పుడు ప్రచారాలు మూలాలతో సహా తొలగించడానికి ఈ ఉద్దేశంతోనే ఈరోజు పోలీసులకు కంప్లైంట్ ఇవ్వడమే కాకుండా మీడియా ముందుకు కూడా రావడం జరిగింది. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ ರೆಡ್ಡಿ. ಎಸ್ ಲಕ್ಷ್ಮಿ, ಆಂಧ್ರದ ಮಾಜಿ ಸಿಎಂ ವೈಎಸ್ ರಾಜಶೇಖರ್ ರೆಡ್ಡಿ ಪುತ್ರಿ ಶರ್ಮಿಳಾ ಈಗ ಮಾತನಾಡಿದ್ದಾರೆ. ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಮಾತುಗಳನ್ನ ಆಡಿದ್ದಾರೆ. ಹಾಗಾದ್ರೆ ಊಹಾಪೋಹ ಎದ್ದಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಖಂಡಿತವಾಗ್ಲೂ ರಾಘವ್ ಸೂರ್ಯ, ಏನು 2014ರಲ್ಲಿ ನಟ ಪ್ರಭಾಸ್ ಜೊತೆಗಿನ ಒಂದು ಅಕ್ರಮ ಸಂಬಂಧ ಏನು ಶರ್ಮಿಳಾ ಅವರ ಮೇಲೆ ತಳುಕು ಹಾಕ್ಕೊಂಡಿತ್ತು, ಅದಕ್ಕೆ 4-5 ವರ್ಷಗಳಿಂದ ಇಲ್ಲದೆ ಇರ್ತಕ್ಕಂಥದ್ದನ್ನು ಈಗ ಶರ್ಮಿಳಾ ಅವರು ಯಾಕೆ ಹೊರತಂದಿದ್ದಾರೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಈ ವಿಚಾರವಾಗಿ ನಟ ಪ್ರಭಾಸ್ಗೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನಾನೇನು ಅನ್ನೋದು ನನಗೂ ಗೊತ್ತು, ನನ್ನ ಕುಟುಂಬಕ್ಕೆ ಗೊತ್ತು, ನನ್ನ ಪತಿಗೆ ಗೊತ್ತು. ಹಾಗಾಗಿ ನನ್ನ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ ನಾನು ಬೇರೆಯವ್ರ ಕಡೆಯಿಂದ ಗುರುತಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಆದರೆ ನನ್ನ ಗೌರವಕ್ಕೆ ಧಕ್ಕೆ ಆಗ್ತಿರೋದ್ರಿಂದ ನಾನು ಈಗ ಬಹಿರಂಗವಾಗಿ ಹೊರಗಡೆ ಬಂದು ಈ ವಿಚಾರವನ್ನು ಮಾಧ್ಯಮಗಳ ಮುಂದೆ ಪ್ರಸ್ತುತಪಡಿಸುವಂತಹ ಒಂದು ಅವಶ್ಯಕತೆ ಬಂದಿದೆ ಅಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ ಮಾಧ್ಯಮಗಳಿಗೆ. ಜೊತೆಗೆ ಹೈದರಾಬಾದ್ನಲ್ಲಿರ್ತಕ್ಕಂಥ ಕಮಿಷನರ್ ಆಫೀಸ್ಗೂ ತೆರಳಿ ಇವತ್ತು ತಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥವರ ವಿರುದ್ಧ ಏನು ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಲಿಖಿತ ರೂಪದಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ. ಅಂದರೆ 5 ವರ್ಷದ ಹಿಂದೆ ಅಥವಾ 4 ವರ್ಷದ ಹಿಂದೆ ಅವರು ಯಾರ ಮೇಲೂ ಯಾವತ್ತೂ ದೂರು ಕೊಟ್ಟವರಲ್ಲ. 4-5 ವರ್ಷಗಳಿಂದ ಏನು ಪ್ರಭಾಸ್ ವಿರುದ್ಧ ತಳುಕು ಹಾಕ್ಕೊತಾ ಇರ್ತಕ್ಕಂತಹ ಒಂದು ಗಾಸಿಪ್ಗಳಿಗೆ ಇವತ್ತು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಆದರೆ ಮುಂದಿನ ಒಂದು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಆಂಧ್ರದಲ್ಲಿ MLA ಮತ್ತು MP ಎಲೆಕ್ಷನ್ಸ್ ಇರೋದ್ರಿಂದ ಆ ಒಂದು ನಿಟ್ಟಿನಲ್ಲಿ ಇವರು ಈಗ ಅದನ್ನು ಸಿಂಪತಿ ಗೆಟ್ಸ್ಕೊಳ್ಳೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತಕ್ಕಂತಹ ಅನುಮಾನ ಕೂಡ ಈಗ ಕಾಡ್ತಾ ಇರ್ತಕ್ಕಂಥದ್ದು ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ಲಕ್ಷ್ಮಿ.